ತಕ್ಷಣ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ವಾಮಿ ನೀವು ಸಮಸ್ಯೆ ಬಗೆಹರಿಸ್ತಾನೆ, ನೀವೇ ಸರ್ಕಾರ ತಗೊಂಡಾಗ ಹಾಕಿದ್ರಿ, ಅದು ಸ್ಮಾರಕ ಮಾಡಿದೀವಿ, ನೀವೇ ಬಂದಿದ್ದೀರಾ, ಇದನ್ನ ಸಮಸ್ಯೆ ಬಗೆಹರಿಸಿ ದಯವಿಟ್ಟು ವಿಷ್ಣು ವಿಮಾನಗಳ ಪಾತ್ರಕ್ಕೆ ಗುರಿಯಾಗಿ ಅಂತ ಕೈ ಮುದ್ದು ಕೇಳ್ಕೊತೀನಿ. ಹೊಡೀರಿ ಒಂದು ಚಪ್ಪಾಳೆ ಸಿದ್ದರಾಮಯ್ಯ ಒಂದು ಚಪ್ಪಾಳೆ ಹೊಡೀರಿ. ಇರ್ಲಿ ಒಂದ್ ನಿಮಿಷ. ಇವಾಗ ಮತ್ತೆ ಕೊಟ್ಟಿದ್ದೀನಿ 2016 ಅದಾಗೋಯ್ತು. ಈ ಹೊಸ ಬಂದವ್ರೆ ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯ ಅದಕ್ಕೂ ಸಮಸ್ಯೆ ಬಗ್ಗೆ ಎಷ್ಟು ಕೇಳ್ಕೊಳ್ಳಿ. ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತಿನ ದಿನ ನಮ್ಮ ಯಜಮಾನ್ರೇನ್ ಈ ಜಾಗದಲ್ಲಿ ಇದ್ದಾರೆ. ಈ ಜಾಗಕ್ಕೋಸ್ಕರ ನಮ್ಮೆಲ್ಲ ಅಭಿಮಾನಿಗಳು ಬಂದಿದ್ದಾರೆ. ಅವರಿಗೋಸ್ಕರ ಇವ್ರು ನಮ್ಮ ಅಣ್ಣವರು ಹೇಳಿದ್ದಾರೆ, ಒಂದಿನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಭಿಮಾನಿಗಳು ಬರ್ತಾರೆ. ಸಿದ್ದರಾಮಯ್ಯ ಅವರೇ, ದಯವಿಟ್ಟು ನಮಗೆ 10 ಗುಂಟೆ ಜಾಗವನ್ನ ನೀವು ದಾನವಾಗಿ ಅಲ್ಲ, ನಮ್ಮ ವಿಷ್ಣು ಸರ್ ಅವರ ನೆನಪಿಗಾಗಿ ನಮಗೆ ಕೊಡ್ಲೇಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅಭಿಮಾನಿಗಳಿಂದ ನನ್ನ ಒಂದು ನಮಸ್ಕಾರ. ರಾಜಗೌಡರು ಸರ್ ವತಿಯಿಂದ ನಮಗೆ ಇವತ್ತು ಈ 10 ಗುಂಟೆ ನಮ್ಮ ವಿಷ್ಣು ಬಳಗಕ್ಕೆ ಸಿಗ್ತಾ ಇದೆ. ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿವರೆಗಾಗಿ ಅವರು ಇರೋದ್ರಿಂದ ಬರೀ ನೋವು ಕೊಟ್ಟಿದ್ರೆ ಸಾಕು. ಅವ್ರಿಗೆ ಫಿಲಂ ಇಂಡಸ್ಟ್ರಿಯಿಂದ ಹಿಡಿದು ಪ್ರತಿಯೊಬ್ಬರು ನೋವು ಕೊಟ್ಟಾರೆ ಸಾಕು. ಈಗ ಅವ್ರ ನೋವು ಸಾಕು, ಯಾಕಂದ್ರೆ ಅವ್ರ ನೋವಲ್ಲಿ ನಾವು ನುಗ್ಗಿದೀವಿ. ಇವತ್ತಾರ ಮುಂದಕ್ಕಾರ ಅವ್ರು ಚೆನ್ನಾಗಿರ್ಲಿ, ಸುಖವಾಗಿರ್ಲಿ, ದೇವ್ರನ್ನ 3 ಕೋಟಿ ದೇವ್ರನ್ನ ಬೆಳ್ಕೊತಿದೀವಿ. ದೇವ್ರನ್ನ ಆ ಸರ್ಕಾರ ಆಗ್ಲಿ ಯಾರೇ ಆಗ್ಲಿ ಗೊತ್ತದೆ, ಅವ್ರು ಮಾಡಕ್ ಆಗಲ್ಲ ಅಂತ ಹೇಳಿ ಒಬ್ಬೊಬ್ರು ಅಭಿಮಾನಿವೆ ಮಾಡ್ತೇವೆ, ಜಾಗನ ಕೊಂಡ್ಕೊತೀವಿ. ಅದ್ ಯಾರು ಬಂದು ಕಿತ್ಕೊಳ್ಳಿ. ರಾಜೀವ್ ಗೌಡ್ರಿಗೆ, ನಮ್ಮ ನಿಮ್ಮೆಲ್ಲರಕ್ಕೆ ನಮ್ಮ ವಿಷ್ಣು ಮಹಾರಾಜ್ಗೆ, ನಮ್ಮ ನಿಮ್ಮೆಲ್ಲರ ಯಜಮಾನ ವಿಷ್ಣು ಮಹಾರಾಜ್ಗೆ, ಸಚಿವ ವಿಷ್ಣು ಮಹಾರಾಜ್ಗೆ, ಕೋಟಿಗೊಬ್ಬ ವಿಷ್ಣು ಮಹಾರಾಜ್ಗೆ.